ಸಂಸ್ಥೆಗಳು ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಫೋಟೋಗ್ರಾಫರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೆ ವೇದಿಕೆಯಲ್ಲಿರುವ ಎಲ್ಲರನ್ನ ಸ್ವಾಗತಿಸುತ್ತಾ ಇದೀಗ ನಾವು ಸರ್ ಅನ್ನ ಗೌರವ ಸನ್ಮಾನದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಈ ಸನ್ಮಾನ ಶ್ರೀ ಕೆ ಜಯರಾಮ್ ಶೆಟ್ಟಿ ಶಾಸಕರು ಹಾಗೂ ಸ್ವಾಗತ ಅಧ್ಯಕ್ಷರು ಉಳ್ಳಾಲ ವೀರರಾಣಿ ಹಬ್ಬ ಉತ್ಸವ ಸಮಿತಿಯವರು ದಯವಿಟ್ಟು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಇವರಿಗೆ ಉಳ್ಳಾಲ ವೀರರಾಣಿ ಹಬ್ಬದ ಉತ್ಸವ ಸಮಿತಿ ಹಾಗೂ ಸೌತ್ ಕನ್ನಡ ಫೋಟೋಗ್ರಾಫರ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ವಲಯ ಹಾಗೂ ಲಯನ್ಸ್ ಕ್ಲಬ್ ಬೆರ್ಮನ್ನೂರು ಇದರ ವತಿಯಿಂದ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಇದೀಗ ಉಳ್ಳಾಲ ವೀರರಾಣಿ ಹಬ್ಬದ ಉತ್ಸವ ಸಮಿತಿ ಪರವಾಗಿ ನಾನು ಅಲ್ಲಿ ಹೋಗಿರ್ತೇನೆ. ಚೆಕ್ ಚೆಕ್ ಓಕೆ ಅಲ್ಲ ಹೋಗ್ತೇನೆ ಅಲ್ಲಿರ್ತೇನೆ. ಉಳ್ಳಾಲ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಳ್ಳಾಲ ನಮ್ಮ ಚೋಟಮಂಗಲ ಲಯನ್ಸ್ ಕ್ಲಬ್ ಅಲ್ಲ ಲಯನ್ಸ್ ಕ್ಲಬ್ ಬೆರ್ಮನ್ನೂರು ಇದರ ಜಂಟಿ ಒಂದು ಸಹಯೋಗದೊಂದಿಗೆ ತಮ್ಮ ಪ್ರೀತಿಪೂರ್ವಕ ಸನ್ಮಾನದ ಈ ಸಂದರ್ಭದಲ್ಲಿ ಉಪಸ್ಥಿತರುವಂತಹ ನಮ್ಮ ಗೌರವಿತರಾಗುವಂತಹ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಅವರೇ, ಸದಾನ್ ಬಂಗೇರ್ ಅವರೇ, ದಿನಕ್ ಉಳ್ಳಾಲ್ ಅವರೇ, ಹಬ್ಬ ಸಮಿತಿಯ ಸರ್ವ ಸದಸ್ಯರೇ, ನಮ್ಮ KM ದೇವ ಪೂಜಾರಿ ಅವರೇ, ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸಿಸಿಲಿಯರ್ ಅವರೇ, ಅದೇ ರೀತಿ ಫೋಟೋಗ್ರಾಫಿ ಅಸೋಸಿಯೇಷನ್ ಅಧ್ಯಕ್ಷ ರಾಜೇಶ್ ಅವರೇ, ಲಯನ್ಸ್ ಕ್ಲಬ್ನ ಸದಸ್ಯರೇ, ಸದಸ್ಯರೇ, ಇಲ್ಲಿ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಪ್ರೀತಿಪೂರ್ವಕ ಗೌರವ ಸನ್ಮಾನ ಸ್ವೀಕರಿಸಲಿಕ್ಕೆ. ನಾನು ಬಹುಶಃ 4:15 ಗಂಟೆ ಬಂದಿರಬೇಕಂತಿದ್ದೆ. ಮತ್ತೆ ನನಗೆ ನಾಳೆ ಬೆಳಿಗ್ಗೆ ಗುಲ್ಬರ್ಗದಲ್ಲಿ ರಿವ್ಯೂ ಮೀಟಿಂಗ್ ಇದ್ದ ಕಾರಣ, ಮುಖ್ಯಮಂತ್ರಿಗಳ ಇದ್ದ ಕಾರಣ, ಮತ್ತೆಲ್ಲ ಮಂತ್ರಿಗಳು ಆಗದಿದ್ದ ಕಾರಣ ಸ್ವಲ್ಪ ಬ್ಯುಸಿ ಇರ್ತದೆ. 10-15 ದಿವಸ ಇರ್ತದೆ. ಒಮ್ಮೆ ಎಲ್ಲ ಎಕ್ಸ್ಪೆನ್ಷನ್ ಆದರೆ ಮತ್ತೆ ನಾವೆಲ್ಲ ಕೂಡ ಫ್ರೀ ಆಗ್ತೇವೆ. ಅದಕ್ಕೆ ಮತ್ತೆ ಇವತ್ತು ಹೋಗಬೇಕು, ಈ ಸಮಯದ ಏರ್ಪೋರ್ಟಲ್ಲಿ ಇರಬೇಕು. ಅದು ಕೂಡ ನಿಮ್ಮಲ್ಲಿ ಬಂದು ನಿಮ್ಮ ಪ್ರೀತಿಪೂರ್ವಕ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಬಂದಿದ್ದೇನೆ. ತಾವು ಇವತ್ತು 2-3 ಮನವಿಯನ್ನು ಕೊಟ್ಟಿದ್ರಿ. ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಪ್ರತಿ ಹಂತದಲ್ಲಿ ಮುಂದೆ ಹೋಗೋ ಕೆಲಸ ಮಾಡುವ. ನಾನು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಆ ಕೆಲಸಗಳು ಏನು ಮಾಡಬೇಕಾದ್ರೆ ಹಂತ ನಾವು ಮುಂದೆ ಹೋಗುವ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.